ಸಚಿವರು ಅಂದ ತಕ್ಷಣ ಒಂದ್ ಎರಡು ಕೊಂಬ್ ಇದ್ದಂಗೆ ಮತ್ತು ಅವ್ರ ಬೆಂಬಲಿಗರು ಅಂತಂದ್ರೆ ಅವ್ರಿಗಿಂತ ಹೆಚ್ಚಾಗಿ ಆಟ ಆಡ್ತಾ ಇರ್ತಾರೆ. ಸಚಿವ KH ಮುನಿಯಪ್ಪ ಬೆಂಬಲಿಗರು ಅಟ್ಟಹಾಸ ಮೆರೆದ್ರ ಅಂತ ಕಲ್ಲು ಕ್ವಾರಿ ಹತ್ರ ಒಂದು ಕಾರನ್ನ ಸುಟ್ಟು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಸಚಿವರ ಬೆಂಬಲಿಗರಾಗ್ಬಿಟ್ರೆ ಜವಾಬ್ದಾರಿಯಿಂದ ವರ್ತಿಸಬೇಕು, ಈ ತರ ಮೂರು ಬಿಟ್ಟು ವರ್ತಿಸೋದಲ್ಲ ರೌಡಿಗಳ ತರ. ತೈಲಗೆರೆ ಸರ್ವೆ ನಂಬರ್ 110ರಲ್ಲಿ ಕಲ್ಲು ಗಣಿಗಾರಿಕೆ ಹಿನ್ನೆಲೆ ವಿವಾದಿತ ಸ್ಥಳದಲ್ಲಿ ಗಣಿಗಾರಿಕೆ ಮಾಡಬಾರದು ಅಂತ ತಡೆ ಇದೆ. ಕಲ್ಲು ಗಣಿಗಾರಿಕೆ ಮಾಡದಂತೆ ಅಲ್ಲಿನ ಸ್ಥಳೀಯರು ತಡೆಯೊಡ್ಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತೈಲಗೆರೆ ಸಚಿವ KH ಮುನಿಯಪ್ಪ ಅವರ ಬೆಂಬಲಿಗರು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಲ್ಲು ಕ್ವಾರಿ ಹತ್ರ ಒಂದು ಕಾರ್ನ ಸುಟ್ಟಾಕಿದಾರಂತೆ. ಏನ್ರಿ ಮುನಿಯಪ್ಪ ಅವರೇ, ನಿಮ್ ಬೆಂಬಲಿಗರಿಗೆ ಇದೇನಾ ಕಲ್ಸ್ಕೊಟ್ಟಿರೋದು ನೀವು ಬುದ್ಧಿನ? ನಾಚಿಕೆ ಆಗಲ್ವಾ ಇಂಥ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ? ನೀವು ನಿಮ್ಮ ಚೇಳಗಳಿಗೆ ಬುದ್ಧಿ ಹೇಳಕ್ಕಾಗಲ್ವಾ? ವಿವಾದಿತ ಸ್ಥಳದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಅಲ್ಲಿನ ಸ್ಥಳೀಯರು ತಡೆಯೊಡ್ಡಕ್ಕೆ ಬಂದ್ರೆ ಕಾರ್ ಸುಟ್ಟಾಕಿದ್ದಾರೆ. ಕಲ್ಲು ಗಣಿಗಾರಿಕೆಗೆ ವಿರೋಧಿಸಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೇವನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಬೇಕಾದಷ್ಟು ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದಾವೆ. ಎಷ್ಟೋ ಕಡೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿ ಕೂತ್ಕೊಂಡಿದ್ದಾರೆ. ಅಂಡ್ ಮುನಿಯಪ್ಪ ಅವರು ಪ್ರತಿನಿಧಿಸುವಂತ ಕ್ಷೇತ್ರ, ಬರೀ ಇಂಥದಕ್ಕೆ ಸಪೋರ್ಟ್ ಮಾಡೋದಕ್ಕೇನೆ ನೀವು MLA ಆಗಿ ನಿಂತ್ಕೊಂಡಿದ್ದೀರಾ ಏನು? ಕಲ್ಲು ಗಣಿಗಾರಿಕೆ ವಿರೋಧ ಮಾಡಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ KH ಮುನಿಯಪ್ಪ ಅವರ ಬೆಂಬಲಿಗರು ಈ ಕೃತ್ಯ ಮಾಡಿದ್ರು ಅನ್ನೋ ಆರೋಪ ಇದೆ. ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಕಾರ್ ಸುಟ್ಟು ಆ ಕ್ವಾರಿ ಮಾಲೀಕ ಇದಾನಲ್ಲ ಅವನೇ ಕಾರ್ ಸುಟ್ಟು ಬಿಟ್ಟಿದ್ದಾನಂತೆ. ರಾತ್ರೋರಾತ್ರಿ ಕಾರ್ ಸುಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ವಿವಾದಿತ ಸ್ಥಳದಲ್ಲಿ ಗಣಿಗಾರಿಕೆಗೆ ಸುನಿಲ್ ಕುಟುಂಬ ವಿರೋಧವನ್ನ ವ್ಯಕ್ತಪಡಿಸಿತ್ತು. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪ್ರಕರಣ ಇದು. ಏನ್ ನಡೆಯುತ್ತೆ ರೀ? ಎಂಥ ರೌಡಿಗಳಿರ್ಬೋದು ಹೇಳಿ? ಆ ಗಣಿಗಾರಿಕೆ ನಡೆಸಿದ್ದ ಓನರೇ ಕಾರ್ನ ಸುಟ್ಟಾಕ್ಬಿಟ್ಟಿದ್ದಾನೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಲಿಟಿಗೇಷನ್ ಇದೆ, ಆ ಜಾಗದಲ್ಲಿ ಮೈನಿಂಗ್ ಮಾಡಂಗಿಲ್ಲ ಅಂತ ಇದೆ. ಅದನ್ನ ವಿರೋಧ ಮಾಡಿದಕ್ಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯರನ್ನು ಸುಟ್ಟಾಕ್ಬಿಡ್ತಾರೆ ಇದೇ ತರ ಬೇಕಾದ್ರೆ. ಅಂಡ್ ಬಹಳಷ್ಟು ಆರೋಪಗಳಿದ್ದಾರೆ ಮುನಿಯಪ್ಪ ಅವರ ಏನು ಈ ಬೆಂಬಲಿಗರು, ಈ ಚೇಳಗಳು, ಈ ಪುಡಾರಿಗಳಿದಾರಲ್ಲ, ಇಂಥ ಬೇಕಾದಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಬೇಕಾದಷ್ಟು ಸಲ ಕೇಳಿ ಬಂದಿದೆ. ಇದೇನು ಮೊದಲನೇ ಸಲ ಅಲ್ಲ. ದೇವನಹಳ್ಳಿ ಭಾಗದಲ್ಲಿ ಇಲ್ಲಿಗಲ್ ಮೈನಿಂಗ್ ಬೇಕಾದಷ್ಟು ನಡೀತಾ ಇದೆ. ಮೈನಿಂಗ್ ಲೀಸ್ ಸ್ಕೆಚ್ ಎಲ್ಲ ಮಾಡಿಸ್ಕೊಂಬಂದು ಕ್ರಜರ್ಗಳು ಮಾಡಕ್ ಬಂದಿದ್ದಾರೆ, ಬಂಡೆ ಕ್ವಾರಿ ಮಾಡಕ್ ಬಂದಿದ್ದಾರೆ. ಸೊ ನಮ್ಮ ಜಾಗದಲ್ಲಿ ಮಣ್ಣಿನೆಲ್ಲ ಎತ್ತಿ ಇದ್ಕೊಂಡು ನೋಡ್ಬೋದು ನೀವು. ಕೃಷಿ ಹೊಂಡ ಇದ್ದಿದ್ನೆಲ್ಲ ತಲುಗೊಡಿಸ್ಬಿಟ್ಟು ಮನೆಲ್ಲ ಎತ್ತಿ ಇದ್ ಮಾಡಿ ನಮ್ಮ ಗಾಡಿ ಇಲ್ಲಿ 3 ಗಾಡಿ ನಿಲ್ಸಿರೋ ಗಾಡಿನ ಸೀಸ್ ಮಾಡಿದ್ದಾರೆ. ಪೊಲೀಸವ್ರು ಇದ್ದಂಗೆ ಒಂದು ಗಾಡಿನ ಸುಟ್ಟಾಕಿದ್ದಾರೆ. ಇಲ್ಲಿ ಯಾರು ಕೇಳಿಲ್ಲ. CC ಕ್ಯಾಮ್ರಾ ಇದ್ದಿದ್ದು ಬಿಚ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಗಾಡಿ ಎತ್ತಕ್ ಮುಂಚೆನೆ ಇಲ್ಲಿ ಗಾಡಿ ಅಡ್ಡ ಕಟ್ಬಿಟ್ಟು ಇವರು ಕಡೆ ಕಾರ್ ಎತ್ತಿದಂಗೆ ಈ ಕಡೆ ಟ್ರಂಚ್ ಎಲ್ಲ ಹೊಡೆದಿ ಏನು ಗಾಡಿ ಸೈಟ್ ಗಾಡಿನೇ ಸುಟ್ಟಾಕಿದ್ದಾರೆ. ಗಾಡಿನ ರಾತ್ರಿ ಸುಟ್ಟಾಕ್ಬಿಟ್ಟಿದ್ದಾರೆ ಗಾಡಿನ. ಇದನ್ನ ಕೇಳಿದ್ರೆ ಯಾರು ಮೈನ್ಸ್ ಅವರು ಉತ್ತರ ಕೊಡ್ತಾ ಇಲ್ಲ, ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂತ ಇಲ್ಲ, ಯಾರು ಆಕ್ಷನ್ ತಗೊಂತ. ಈಗ ನೋಡೋದು ಇಲ್ಲಿಗಲ್ ಆಗಿ ಎಷ್ಟು ಡೆಪ್ತ್ ಹೋಗಿದೆ, ಏನೇನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು. ನಮ್ ಜಾಗ ಕೆಳಗೆ ನಮ್ಗೆ ರೈಟ್ಸ್ ಇಲ್ಲ ಅಂದ್ರೆ ಇದೇನ್ ಅರ್ಥ ಆಗ್ತಾ ಇಲ್ಲ. ಇದೇನು ಅಫ್ಘಾನಿಸ್ತಾನ, ಪಾಕಿಸ್ತಾನ? ಗಾಡಿ ಸುಡೋಂಥದ್ದು ಏನಾಗಿದೆ ಹೇಳಿ ಅಂತದ್ದು. ಸರ್ ಮಿನಿಸ್ಟರ್ ಬೆಂಬಲಿಗೆ ಪ್ರಸನ್ನ ಅಂತ ಇದಾರೆ, ಆಯ್ತಾ ಸರ್. KH ಮುನಿಯಪ್ಪ ಮಿನಿಸ್ಟರ್ ಇದಾರಲ್ಲ ಸರ್, ಅವ್ರ ಬೆಂಬಲಿಗೆ ಪ್ರಸನ್ನ ಅಂತ ಇದೆ ಸರ್. ಅವರು ಇಲ್ಲೆಲ್ಲಾ ಕಡೆ ಇದೇ ದೌರ್ಜನ್ಯ ಇವ್ರದ್ದು. ಯಾರು ಬಂಡೆಗಳು ಮಾಡ್ತಾ ಇದಾರೆ ಅವ್ರ ಹತ್ರ ಎಲ್ಲ ಹೋಗೋದು, ರೋಲ್ ಕಾಲ್ ಮಾಡೋದು. ಅವ್ರ ಹೆಸರು ರೋಲ್ ಕಾಲ್ ಪ್ರಸನ್ನ ಅಂತ ಅನ್ಬಿಟ್ಟು ಹಂಗ್ ಮಾಡಿ ಇಲ್ಲಿ ನಮಗೂ ದೌರ್ಜನ್ಯ ಮಾಡಿ ಹಿಂಗ್ ಮಾಡ್ತಾ ಇದ್ದಾರೆ ಸರ್. ಇದು ಮೈನಿಂಗ್ ಲೀಸ್ ಇದು ಆಲ್ರೆಡಿ ಕೋರ್ಟಲ್ಲಿ ನಡೀತಾ ಇದೆ. ಇದು ನಮ್ ಜಾಗ ಅಂತ ಹೇಳ್ಬಿಟ್ಟು ಕೇಸ್ ನಡೀತಾ ಇದೆ, ಪೆಂಡಿಂಗ್ ಇದೆ. ಅವ್ರಿಗೆ ಯಾವುದೇ ರೀತಿ ಲೈಸೆನ್ಸೇ ಇಲ್ಲ. ಸ್ಕೆಚ್ ಎಲ್ಲ ರದ್ದಾಗಿದ್ರು ದೌರ್ಜನ್ಯ ಮಾಡಿ ಮಾಡ್ತಾ ಇದೆ ಸರ್. ಇದನ್ನ ಇಲ್ಲಿ ಅಕ್ರಮ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡ್ಬಿಟ್ಟು ನೀವು ಕೋರ್ಟ್ಗೆ ಹೋಗ್ರಿ ಅಂತ ಕಳಿಸ್ರು. ಕಳಿಸ್ತಾದ್ಮೇಲೆ ಕೂಡ ಸುಮ್ಮನೆ ಆದ್ರೂ ಕೂಡ ಇವರು JDLR ಹತ್ರ ಸ್ಟೇ ಕ್ಯಾನ್ಸಲ್ ಆಗಿದೆ, DDR ಹತ್ರ ಸ್ಕೆಚ್ ಕ್ಯಾನ್ಸಲ್ ಆಗಿದೆ, ಎಲ್ಲ ಆಗಿದ್ರು ಕೂಡ ದೌರ್ಜನ್ಯ ಮಾಡ್ತಾನೆ ಅವ್ರೆ. ಇದು ಇಲ್ಲಿಗೆಲ್ಲ ಮಾಡ್ತಾ ಇರೋದು. ಇದು ಸ್ಕೆಚ್ ಇಲ್ಲ, ಇನ್ನೊಂದು ಇಲ್ಲ. ಮೈನಿಂಗ್ ಡಿಪಾರ್ಟ್ಮೆಂಟ್ ದುಡ್ಡು ಕಾಸು ಡಿಪಾರ್ಟ್ಮೆಂಟ್ ಇವರೆಲ್ಲ ತಗೊಂಡು ಸುಮ್ಮನೆ ಅವರೇ ಇವರು. ಅದ್ರಲ್ಲೂ ನೋಡಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಗೈತೆ. ಇದುವರೆಗೂ ಯಾರನ್ನ ಗಾಡಿ ಹತ್ರ ಬಂದವರ ಗಾಡಿ ಬಂಡೆ ಕಸ ಈಗ 1 hour ಬ್ಯಾಕ್ ಬಂದ್ಬಿಟ್ಟು ಬ್ಲಾಸ್ಟಿಂಗ್ ಮಾಡೋರೆ. ಗಾಡಿಲೆಲ್ಲ ಹೋಗ್ತಾನೆ ಇದೆ ಲೋಡ್ ಗಾಡಿಗಳು. ಇಷ್ಟೆಲ್ಲ ಆಗಿದೆಲ್ಲ ಯಾರನ್ನ ಒಬ್ಬರಾದ್ರು ಕೂಡ ರೆಸ್ಪಾನ್ಸ್ ತಗೊಂಡವ್ರ ಓನರು?
ಈ ರೀತಿ ಇದೇ ಅದೇ ಕಾರಣನೇ ಇವ್ರದ್ದು. ಪ್ರತಿದಿನನೂ ಅದೇ ಕೆಲಸನೇ ಇವರು. ಯಾರು ಇವಾಗ ಪಬ್ಲಿಕ್ ಅವ್ರು ಯಾರು ಇವತ್ತು ಪಬ್ಲಿಕ್ ಅವ್ರು ಯಾರನ್ನವರ ಪಬ್ಲಿಕ್ ಅವ್ರು ಯಾರನ್ನ ಬಂದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡೋದು, ಸ್ಟೇಷನ್ ಕುಣಿಸೋದು, ಸ್ಟೇಷನ್ ಕುಣಿಸ್ಕೊಳ್ಳೋದು, ಅವ್ನು ಸೆಟ್ಲ್ಮೆಂಟ್ ಮಾಡ್ಕೊಳೋದು. ಯಾರು ಹಿಂದೆಗಡೆ ನಾವು ಅಮಾನುಲ್ಲ ಅಂತ ಬಿಟ್ಟು ನಾವೇ ಪ್ರಸನ್ನ ಅಂತ ಬಿಟ್ಟು ಅಮಾನುಲ್ಲ ಅಂತ ಬಿಟ್ಟು ಅಸೋಸಿಯೇಷನ್ ಲೀಡರ್ ಮಾಡ್ಕೊಂಡು ಕೂತಾನೆ. ಇವರೆಲ್ಲ ಯಾರೆಲ್ಲ ಸೇರಿ ಕಂಪ್ಲೇಂಟ್ ಕೊಡೋದು, ಇವರೇ ಕಂಪ್ಲೇಂಟ್ ಕೊಡೋದು, ತಿರ್ಗಾ ನಾನು ಕಳ್ಸೋದು ವಾಪಸ್ಸು. ಇಲ್ಲ ನಾವು ತಪ್ಪಾಯ್ತು ಸಾರಿ ವಾಪಸ್ ತಗೊಂತೀವಿ ನಾವು ಅಂತ ಹೇಳ್ಬಿಟ್ಟು ಪ್ರತಿ ಸಾರಿ ಇವ್ರು ಇದೇ ಕೆಲಸ. ಯಾವ ಪಬ್ಲಿಕ್ ಅನ್ನ ಬರ್ಲಿ, ಪಬ್ಲಿಕ್ ಯಾವನ್ ಬರ್ತಾನೆ ಅವ್ನು ಹಿಡ್ಕೊಂಡ್ ಅವ್ನು ಸ್ಟೇಷನ್ ಕುಣಿಸೋದು, ಅವ್ನ ಮೇಲೆ ಒಂದು FIR ಬುಕ್ ಮಾಡಿಸೋದು, ಇದೇ ಕೆಲಸನೇ ಅವ್ರದ್ದೆಲ್ಲ. ಪ್ರತಿಯೊಂದು ಸ್ಟೇಷನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಎನ್ಕ್ವೈರಿ ಮಾಡ್ಬಿಟ್ಟು ನೀವು ಕೋರ್ಟ್ ಹೋಗ್ರಿ ಅಂತ ಕಳಿಸ್ರು. ಕಳಿಸ್ತಾದ್ಮೇಲೆ ಕೂಡ ಸುಮ್ಮನೆ ಆದ್ರೂ ಕೂಡ ಇವರು JDLR ಹತ್ರ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮಾಂಜಿ, ದೇವನಹಳ್ಳಿ ಸುತ್ತಮುತ್ತ ಬೇಕಾದಷ್ಟು ಇಲ್ಲಿಗಲ್ ಮೈನಿಂಗ್ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪಗಳು ಬೇಕಾದಷ್ಟು ಸಲ ಬಂದಿದೆ. ಅಂಡ್ ಮುನಿಯಪ್ಪ ಅವರ ಬೆಂಬಲಿಗರ ವಿರುದ್ಧ ಕೂಡ ಬೇಕಾದಷ್ಟು ಸಲ ಆರೋಪಗಳು ಕೇಳಿ ಬಂದಿದೆ. ಈಗ ಈ ರೀತಿ ಮಾಡಿರೋದು ಮತ್ತು ಕಾರ್ ಸುಟ್ಟಾಕಿರೋದು, ಇದ್ರ ಬಗ್ಗೆ ಯಾವ ಪೊಲೀಸರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತ ಜಾಗದ ಮಾಲೀಕರು ಹೇಳ್ತಾ ಇದ್ದಾರೆ. ಏನ್ ನಡೀತಾ ಇದೆ ರಾಮಾಂಜಿಯಲ್ಲಿ? ಎಸ್ ಸಿಂಧೂರ ಅಂತಂದ್ರೆ ಈ ಒಂದು ವಿವಾದಿತ ಸ್ಥಳದಲ್ಲಿ ಕೈಗಾರಿಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತು ಅದನ್ನ ಅಡ್ಡ ಹಾಕಿದ್ದಕ್ಕೆ ಈಗ ರೈತರ ಮತ್ತು ಜಮೀನು ಮಾಲೀಕರ ಒಂದು ಕಾರು ಸುಟ್ಟಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತೈಲಗೆರೆ ಗ್ರಾಮದ ಸರ್ವೆ ನಂಬರ್ 110 ನಡೆದಿದೆ. ಈ ಕಳೆದ ಒಂದು 4-5 ದಿನಗಳಿಂದ ಏನಂತಂದ್ರೆ ಅಲ್ಲಿ ಇಲ್ಲಿ ಮಂಜುನಾಥ ಸ್ಟೋನ್ ಕ್ರಷರ್ಸ್ ಆ ಒಂದು ಏನಂತಂದ್ರೆ ಅವರು ಇಲ್ಲಿ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಈ ಜಮೀನು ಮಾಲೀಕರು ಇದ್ದಾರೆ ಅದನ್ನ ವಿರೋಧ ಮಾಡಿದ್ದಾರೆ. ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವಂತ ಸ್ಥಳದಲ್ಲಿ ಕಾರುಗಳನ್ನೆಲ್ಲ ಎತ್ಕೊಂಡೋಗಿ ವಿರೋಧ ಮಾಡಿ ಅಡ್ಡ ಹಾಕಿದ್ದಾರೆ. ಆ ಕಾರು ಒಳ ಬಂದಂತ ಸಂದರ್ಭದಲ್ಲಿ ಆಚೆ ಹೋಗ್ದಿದ್ದಂಗೆ ಈ ಏನಂತಂದ್ರೆ ಬೇರೆ ಬೇರೆ ಇತಿಹಾಸಗಳನ್ನೆಲ್ಲ ಅಡ್ಡ ಹಾಕಿ ಆ ಕಾರು ಆಚೆ ಹೋಗ್ತಿದ್ದಂಗೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾತ್ರಿ ಇವ್ರ ಕಾರು ಇಲ್ಲೇ ಬಿಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ರಾತ್ರಿ ಈ ಕ್ವಾರಿ ಮಾಡಕ್ಕೆ ಮುಂದಾದಂತ ಒಂದು ಮಾಲೀಕರು ಈ ಒಂದು ಕಾರನ್ನ ಸುಟ್ಟಾಕಿದ್ದಾರೆ. ಇನ್ನು ಜಮೀನು ಮಾಲೀಕರು ಹೇಳೋದಂತಂದ್ರೆ ಇದೆಲ್ಲ ಇಷ್ಟೆಲ್ಲ ದಾಂಧಲೆ ನಡೆಸಕ್ಕೆ ಮತ್ತು ಅಟ್ಟಹಾಸ ನಡೆಸೋದಕ್ಕೆ ಕಾರಣ ಯಾರಂತಂದ್ರೆ ಈ KS ಮುನಿಯಪ್ಪನ ಬೆಂಬಲಿಗರೇ ಕಾರಣ ಅಂತ ಇಲ್ಲಿನ ಜಮೀನು ಮಾಲೀಕರು ಸಹ ಆರೋಪ ಮಾಡ್ತಾರೆ. ಇವರಿಂದಾನೇ ಇವರ ಬೆಂಬಲದಿಂದಾನೇ ಸಚಿವರ ಬೆಂಬಲದಿಂದಾನೇ ಇಷ್ಟೊಂದೆಲ್ಲ ಅಟ್ಟಹಾಸ ಮಾಡಿ ಸಾಕಷ್ಟು ಬಾರಿ ಏನಂತಂದ್ರೆ ಈ ಕಲ್ಲು ಗಣಿಗಾರಿಕೆ ಮಾಡೋದಕ್ಕೆ ವಿವಾದಿತ ಸ್ಥಳದಲ್ಲಿ ಮುಂದಾಗ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇದೆ. ಯಾರು ಸಹ ಪ್ರಶ್ನೆ ಮಾಡೋದಕ್ಕೂ ಸಹ ಯಾರು ಬಿಡ್ತಾ ಇಲ್ಲ. ಒಂದು ವೇಳೆ ಪ್ರಶ್ನೆ ಮಾಡುತ್ತೆ ಅವ್ರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧನೇ ಪ್ರಕರಣ ದಾಖಲಿಸಿ ಇಂದ ಆಂದೋಲನ ನಡೆಸಿ ಸಾಕಷ್ಟು. ಆಲ್ರೈಟ್ ರಾಮಂಜಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸ್ವತಃ ಜಮೀನು ಮಾಲೀಕರು ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಎಷ್ಟು ವರ್ಷದಿಂದ ಈ ಪ್ರಕರಣ ಲಿಟಿಗೇಷನ್ ಅಲ್ಲಿದೆ ಮತ್ತು ಎಷ್ಟು ವರ್ಷದಿಂದ ನಿಮ್ಮ ಹಾಗೂ ಅವರ ನಡುವೆ ಈ ರೀತಿಯಾದಂತಹ ಮನಸ್ತಾಪಗಳು ಅಥವಾ ಈ ರೀತಿಯಾದಂತಹ ವೈಷಮ್ಯ ನಡೀತಾ ಇದೆ? ಮುನಿಯಪ್ಪ ಅವರ ಬೆಂಬಲಿಗರು ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಸರಿಯಾದಂತಹ ಆಧಾರ ಏನಿದೆ ಸುನಿಲ್? ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಇದು ದೇವನಹಳ್ಳಿ ತಾಲೂಕು ತೇಲಗೆರೆ ಗ್ರಾಮದಲ್ಲಿ 110 ಸರ್ವೆ ನಂಬರ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು ನಾವು ಗ್ರಾಂಟ್ ಆಗಿರೋ ಜಮೀನ್ ಪರ್ಚೇಸ್ ಮಾಡಿರೋ ಲ್ಯಾಂಡ್. ಇದನ್ನ ಯಾರು KS ಮುನಿಯಪ್ಪ ಬೆಂಬಲಿಗರು ಯಾರೋ ರೋಲ್ ಕಾಲ್ ಪ್ರಸನ್ನ ಅನ್ನೋನು, ಆಮೇಲೆ ಮಂಜುನಾಥ ಸ್ಟೋನ್ ಕ್ರಷರ್ ಆನಂದ್, ವಿಶ್ವನಾಥ್ ಮತ್ತೆ ಮುನೇಗೌಡ ಅನ್ನೋರು ಬಂದ್ಬಿಟ್ಟು ದೌರ್ಜನ್ಯವಾಗಿ ನಮ್ಮ ಜಾಗಕ್ಕೆ ಬಂದ್ಬಿಟ್ಟು ಇಲ್ಲಿ ಮಣ್ಣೆತ್ತೋದು, ಇಲ್ಲಿ ಬಂಡೆ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಮೇಡಮ್. ಆಲ್ರೆಡಿ ಇದು ಬಂದ್ಬಿಟ್ಟು ಕಳೆದ ಒಂದು 5-6 ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಮ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಒಂದು ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರೂ ಬಂದ್ಬಿಟ್ಟು ಸ್ಟೇ ಇದೆ. ಅದ್ರ ಮೇಲೆ ಸ್ಟೇ ಅಂದ್ರೆ JDLR ಸ್ಕೆಚ್ ಕ್ಯಾನ್ಸಲ್ ಮಾಡಿದಿರೇನು ಇಲ್ಲಿ ಬಂದ್ಬಿಟ್ಟು ಲೋಕಲ್ ಅಧಿಕಾರಿಗಳನ್ನ ಯಾರು ಮೈಲ್ಸ್ ಅಧಿಕಾರಿಗಳಿದಾರೋ ಅವನ್ನೆಲ್ಲ ಇವ್ರ ಕೈಯಲ್ಲಿ ಹಾಕೊಂಡು ಅಲ್ಲಿ ಬಂದ್ಬಿಟ್ಟು ಇಲ್ಲಿಗೆಲ್ಲ ಬಂಡೆ ಮಾಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ನಮ್ ಗಾಡಿ ಜಾಗದಲ್ಲಿ ಕಂಪ್ಲೇಂಟ್ ಕೊಟ್ಟಿರಿ ಮೇಡಮ್. ಏನು ನಮ್ ಗಾಡಿಯಲ್ಲಿ ಜಾಗದಲ್ಲಿ ನಿಲ್ಸಿದ್ರು. ಅಲ್ಲಿ ರಾತ್ರಿ ಏಕಾಏಕಿ ಬಂದು ಎಲ್ಲ ಅದಕ್ಕೆ ಬೆಂಕಿ ಎಲ್ಲ ಇಟ್ಟು ಧ್ವಂಸ ಮಾಡಿದ್ದಾರೆ ಮೇಡಮ್. ಅಲ್ಲಿ ಅಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ? ಪೊಲೀಸ್ ಅವ್ರು ಏನ್ ಹೇಳ್ತಿದ್ದಾರೆ? FIR ಏನಾರು ಹಾಕಿದಾರಾ? ಕಂಪ್ಲೇಂಟ್ ತಗೊಂಡಿದಾರಾ? ಏನು ಮೇಡಮ್? ತಗೊಂತೀನಿ ಅಂತ ಹೇಳ್ತಾರೆ. ಇದುವರೆಗೂ ಇನ್ನ ತಗೊಂಡಿಲ್ಲ. ಅಲ್ಲಿ ಲೋಕಲ್ ಅಧಿಕಾರಿಗಳೆಲ್ಲ ಶಾಮೀಲ್ ಆಗಿದ್ದಾರೆ ಮೇಡಮ್. ಅಲ್ಲಿ ಅದು ಯಾರ್ಯಾರ್ರಿ ಅಧಿಕಾರಿಗಳು? ಅವ್ರ ನಂಬರ್ಗಳು ಕೊಡ್ರಿ, ಅವ್ರ ಹೆಸರುಗಳು ಕೊಡಿ, ಹೇಳೋಣ. ಜನ್ಮ ಜಾಲಾಡೋಣ. ಅವ್ರಿಗೆ ಮಾನ ಮರ್ಯಾದೆ ಇರೋರು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರಾ? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ. ಕಾರ್ ಸುಟ್ಟು ಹೋಗಿದೆ, ಹಿಂಗೆ ಯಾರಾದ್ರೂ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಜೀಪ್ ಸುಟ್ಟಾಕ್ಬಿಟ್ಟಿದ್ರೆ ಬಿಟ್ಬಿಟ್ಟಿರೋರಂತ ಪೊಲೀಸರು. ಆಲ್ರೆಡಿ ನಿನ್ನೆ ಅವ್ರ ಸಮ್ಮುಖದಲ್ಲಿ ಸೀಸ್ ಆಗಿರೋ ಗಾಡಿ ಏನು ಕೋರ್ಟಿಂದ ಜಪ್ತಿ ಮಾಡ್ಬೇಕು ಅಂತ ಇದಾಗಿತ್ತು, ಆ ಗಾಡಿನೇ ಪೊಲೀಸರ ಮುಂದೆ ಅವರೇ ಸುಟ್ಟಾಕಿದ್ದಾರೆ ಮೇಡಮ್. ಅಲ್ಲಿರೋ CC ಕ್ಯಾಮೆರಾ ಫುಟೇಜ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಾನು ಕೇಳಿದ್ರೆ ಅವ್ರ ಮುಂದೆನೆ ಸುಟ್ಟಾಕ್ಬೇಕಾದ್ರೆ ಮೇಡಮ್ ಅವರು ಫುಟೇಜ್ ತಗೊಂಡೋಗಿರ ಕೇಳ್ತಾ ಇದ್ರೆ ನಮ್ಗೆ ಕೊಡ್ತಾ ಇಲ್ಲ. ಕೇಳಿದ್ರೆ ಇಲ್ಲ ಅದು ಎರರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಮೇಡಮ್. ಅವ್ರ ಮುಂದೆನೇ ಆಗಿದೆ ಇದು. ಸೊ ಪೊಲೀಸ್ ಅವರು ಇನ್ವಾಲ್ವ್ ಆಗಿದಾರ ಇದರಲ್ಲಿ? ಆಗಿದ್ದಾರೆ ಮೇಡಮ್. ಪೊಲೀಸರು, ಮೈಲ್ಸ್ ಅಧಿಕಾರಿಗಳು ಯಾರ್ಯಾರು ಇದಾರೋ ಎಲ್ಲರೂ, ರಂಗಪ್ಪ ಅವರು, ಇಲ್ಲಿ ವಿಜಯ್ ಇವರು, ಯಾರು DMG ಯಾರಿದಾರೋ ಎಲ್ಲರೂ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಬಟ್ ಯಾರು ಬರ್ತಾ ಇಲ್ಲ. ನಾನು ಎಲ್ಲರಿಗೂ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಪ್ರತಿಯೊಂದು ಕಳ್ಸಿದೀನಿ, ಯಾರು ರೆಸ್ಪಾನ್ಸೇ ಇಲ್ಲ ಮೇಡಮ್. ಕೇಳ್ದೆ KS ಮುನಿಯಪ್ಪ ಯಾರೋ ಬೆಂಬಲಿಗರು ಯಾರೋ ರೋಕಲ್ ಪ್ರಸನ್ನ ಅಂತೆ ದೇವನಹಳ್ಳಿಯಲ್ಲಿ ಇರೋದು.
ಅಲ್ಲದೆ ಕೆ ರಮನಾಥ್ಪುರ. ಎಚ್ ಮುನಿಯಪ್ಪನ್ ಬೆಂಬಲಿಗ ಆದ್ರೇನು ಯಾರಾದ್ರೇನು ಕೆ ಎಚ್ ಮುನಿಯಪ್ಪನ್ಗೆ ಅವ್ರ ಬೆಂಬಲಿಗರಿಗೆ ಏನ್ ಸೆಪರೇಟ್ ಲಾ ಇದೆಯಾ ಅಥವಾ ಅದೇನು ರಿಪಬ್ಲಿಕ್ ಆಫ್ ದೇವನಹಳ್ಳಿನ ಅದು ಹಾ ಮೇಡಮ್. ಸೆಪರೇಟ್ ಲಾ ಏನಾದ್ರೂ ಇದೆಯಾ ಅವ್ರಿಗೂ ಅವ್ರ ಬೆಂಬಲಿಗರಿಗೆ ಏನಾದ್ರೂ ಇದ್ರೆ ಆತರ ಹೇಳಿ. ಹಾ ಮೇಡಮ್. ಯಾರು ಇನ್ಸ್ಪೆಕ್ಟರ್ ಮೇಲೆ ಅವ್ರದ್ದು ಹೇಳಿ, ಯಾರು ಇನ್ಸ್ಪೆಕ್ಟರ್ ಬರ್ತಾರೆ ಅವ್ರಿಗೆ ಅದನ್ನು ಹೇಳಿ. ಹಾ ಮೇಡಮ್. ಮೇಡಮ್ ವಿಶ್ವನಾಥ್ಪುರ ಶಶಿಧರ್ ಅಂತ ಮೇಡಮ್. ಸೊ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಮೇಡಮ್. FIR ಹಾಕ್ಬೇಕು, ಅವ್ರ ಹೆಸರಲ್ಲಿ FIR ಹಾಕ್ಬೇಕು ಅಂದ್ರೆ ಹಿಂದೆ ಮುಂದೆ ತುಳಿತಾ ಇದಾರೆ ಮೇಡಮ್. ಸೊ ನಿನ್ನೆ ಎಷ್ಟು ಗಂಟೆಗೆ ಆಗಿರೋದು ಸುನಿಲ್ ಇದು? ಸುಮಾರು 10 ಗಂಟೆಯಿಂದ 3 ರಿಂದ 4 ಗಂಟೆ ಒಳಗಡೆ ಇರ್ಬೇಕು ಮೇಡಮ್. ನಿನ್ನೆ ರಾತ್ರಿ ಆಗಿರೋದು. ಈಗ ಬಂದಿದಾರ ಸ್ಪಾಟ್ಗೆ ಪೊಲೀಸ್ ಅವರು? ಮೇಡಮ್ ಬಂದಿದ್ದಾರೆ, ಅವ್ರು ಏನೋ ಬೇಕಾಬಿಟ್ಟಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಮೇಡಮ್. ಇಲ್ಲಿ ಸುಮಾರು ಒಂದು 60-70 100 ಎಕರೆ ಮೇಲೆ ಬಂಡೆ ಮಾಡ್ತಾರೆ, ಎಲ್ಲ ಇಲ್ಲಿಗಲ್ ಆಗಿ ನಡೀತಾ ಸ್ಟೇ ಇದೆ ಆ ಜಾಗದ ಮೇಲೆ ಅಂತ ಹೇಳದ್ಮೇಲೆ ಅಲ್ಲಿ ಮೈನಿಂಗ್ ಮಾಡಕ್ ಹೆಂಗ್ ಬಿಟ್ಟಿದ್ದಾರೆ? ಅಲ್ಲಿ ಸುತ್ತಮುತ್ತ ಅಲ್ಲಿ ಅಧಿಕಾರಿಗಳು ಆಫೀಸರ್ಸ್ ಹೆಂಗ್ ಬಿಟ್ಟಿದ್ದಾರೆ ಮೇಡಮ್? ಅಧಿಕಾರಿಗಳು ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಸ್ಕೆಚ್ ಕ್ಯಾನ್ಸಲ್ ಆಗಿದೆ. ಕೇಳಿದ್ರೆ ಇಲ್ಲ ನೀವು ಅಲ್ಲೋಗಿ, ಇಲ್ಲಿಂದ ಅಲ್ಗೋಗಿ ಅಂದ್ರೆ ಆ ಆಫೀಸಿಂದ ಈ ಆಫೀಸ್ಗೆ ಹೋಗಿ ಅಂತ ಇದೇ ಹೇಳ್ಕೊಂಡ್ ಬರ್ತಾ ಇರೋ ಹೊರತು ಯಾವ್ದು ಏನೋ ಅವರು ಇದು ಮಾಡ್ತಾ ಇಲ್ಲ ಮೇಡಮ್. ಕಳೆದ 1 ವಾರದಿಂದ ಇದರಲ್ಲಿ ಫಾಲೋಅಪ್ ಅಲ್ಲಿ ಇರೋದು, ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ ಮೇಡಮ್. ಪ್ರತಿಯೊಂದು ದಾಖಲೆಗಳು ನನ್ನ ಹತ್ರ ಇದೆ. ಆಲ್ರೈಟ್ ಸುನಿಲ್, ಇದ್ರ ಬಗ್ಗೆ ಪವರ್ ಟಿವಿ ಕೂಡ ಫಾಲೋಅಪ್ ಅಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಆ್ಯಂಡ್ ಇಂಥ ಕೇಸ್ಗಳಲ್ಲಿ ಪೊಲೀಸರು FIR ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಂತಂದರೆ ಏನಾದರೂ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಾಕಿ ಯಾಕ್ರಿ ಹಾಕೊಂಡಿದ್ದೀರಿ? ಬಿಚ್ಚಿಟ್ಬಿಟ್ಟತ್ಲಾಗ ಹೋಗಿ ಅದು ಯಾರು ದುಡ್ಡು ಕೊಡ್ತಾ ಇದಾರೆ, ಲಂಚ ಕೊಡ್ತಾ ಇದಾರೆ, ಇಫ್ ಎಟ್ ಆಲ್ ನೀವೇನಾದ್ರೂ ಇನ್ವಾಲ್ವ್ ಆಗಿದ್ರೆ ಅದರಲ್ಲಿ ಆ ದೇವನಹಳ್ಳಿ ಆ ಜುರಿಸ್ಡಿಕ್ಷನ್ಗೆ ಬರುವಂಥ ಸ್ಟೇಷನ್ನ ಇನ್ಸ್ಪೆಕ್ಟರು ಅಥವಾ ಅಲ್ಲಿನ ಯಾವುದೇ ಅಫಿಷಿಯಲ್ಸು ನೀವು ಮುನಿಯಪ್ಪನೋ ಅವ್ರ ಬೆಂಬಲಿಗರ ಹತ್ರನೋ ಲಂಚದ ಕಾಸಿಗೆ ಏನಾದರೂ ಎಂಜಲ್ ಕಾಸಿಗೆ ಕೈ ಚಾಚಿ ನೀವು ಅವರು FIR ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ನಿಮ್ಮ ಕೆಲಸ ಬಿಟ್ಬಿಟ್ಟು ಹೋಗಿ ಅವ್ರ ಹತ್ರನೇ ಚೇಳಗಳಾಗಿ ಕೆಲಸ ಮಾಡಿ. ನಿಮ್ಗೆ ಇನ್ನೊಂದಷ್ಟು ದುಡ್ಡಾದರೂ ಸಿಗುತ್ತೆ. ಯಾರ್ದೋ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತ ಹೇಳ್ತಿದ್ದಾರೆ, ಕೋರ್ಟಲ್ಲಿ ಕೇಸ್ ಇದೆ, ಅದ್ರ ಮೇಲೆ ಸ್ಟೇ ಇದೆ, ಅಲ್ಲಿ ಮೈನಿಂಗ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ, ಸ್ಕೆಚ್ಗಳು ಕ್ಯಾನ್ಸಲ್ ಆಗಿದೆ. ಇಷ್ಟೆಲ್ಲ ಆದ್ರೂ ಅಲ್ಲಿ ಇನ್ನೂ ವೆಹಿಕಲ್ಗಳಲ್ಲಿ ಲೋಡ್ ತುಂಬ್ಕೊಂಡು ಹೋಗ್ತಿದ್ದೀರಾ, ಇಲ್ಲಿಗಲಲ್ಲಿ ಕಲ್ಕ್ವಾರಿ ನಡೆಸ್ತಾ ಇದ್ದೀರಾ, ಒಂದು ಕುಟುಂಬದ ಒಂದು ವೆಹಿಕಲ್ ಸುಟ್ಟು ಹಾಕಿದ್ದೀರಾ ಅಂತ ಹೇಳಿ ಅದನ್ನ FIR ಮಾಡ್ಲಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ಅಂತಂದ್ರೆ ಯಾವ ಊರಲ್ಲಿದ್ದೀವಿ ನಂಗೆ ಅರ್ಥ ಆಗ್ತಾ ಇಲ್ಲ.